ನಿಮ್ಮ ನೆಚ್ಚಿನ ಟಿವಿ5 ಕನ್ನಡದ ನೇತೃತ್ವದಲ್ಲಿ ಮೆಗಾ ಉತ್ಸವ ನಡೀತಾ ಇದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಟಿವಿ5 ಕನ್ನಡ ಅರ್ಪಿಸುವ ಮೆಗಾ ಉತ್ಸವ ಇದು. ಇವತ್ತಿನಿಂದ 3 ದಿನಗಳ ಕಾಲ ನಡೆಯುವಂತಹ ಉತ್ಸವ. ಈ ಒಂದು ಮೆಗಾ ಉತ್ಸವದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಮೆಗಾ ಉತ್ಸವದಲ್ಲಿ ಇರಲಿದೆ ಮನರಂಜನೆಯ ಮಹಾಪೂರ. ಈ ಒಂದು ಮೆಗಾ ಉತ್ಸವ ಇವತ್ತಿನಿಂದ 3 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು 3 ದಿನ ಇರುತ್ತೆ. ಮುಖ್ಯ ಅತಿಥಿಗಳಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಭಾಗಿಯಾಗ್ತಾರೆ. ಸಹಕಾರ ನಗರದ ಬಿಬಿಎಂಪಿ ಆವರಣದಲ್ಲಿ ನಡೀತಾ ಇರುವಂತಹ ಮೆಗಾ ಉತ್ಸವ ಇದು. ಟಿವಿ5 ವತಿಯಿಂದ ನಡೀತಾ ಇರುವಂತಹ ಮೆಗಾ ಉತ್ಸವ, ಹಲವು ಕಾರ್ಯಕ್ರಮಗಳ ಆಯೋಜನೆ ಇರುತ್ತೆ. ಎಲ್ಲರಿಗೂ ಕೂಡ ಉಚಿತ ಪ್ರವೇಶ ಇರುತ್ತೆ. ಅಡುಗೆ ಸ್ಪರ್ಧೆ ಇರುತ್ತೆ, ನೃತ್ಯ, ಹಾಡುಗಾರಿಕೆ, ಫ್ಯಾಷನ್ ಶೋ ಸೇರಿದಂತೆ ಅನೇಕ ಮನರಂಜನಾ ಕಾರ್ಯಕ್ರಮಗಳು ಇರ್ತವೆ. ಹಾಗಾಗಿ ನೀವು ಕೂಡ ಈ ಒಂದು ಮೆಗಾ ಉತ್ಸವದಲ್ಲಿ ಪಾಲ್ಗೊಳ್ಳಬಹುದು. ಬೊಂಬಾಟ್ ಜೋಡಿ ಶೋ ಕೂಡ ಇರುತ್ತೆ, ಮಕ್ಕಳ ಫ್ಯಾಷನ್ ಶೋ, ಡ್ರಾಯಿಂಗ್, ಅದೇ ರೀತಿಯಾಗಿ ಅನೇಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತೆ. ಇವತ್ತಿನಿಂದ 3 ದಿನಗಳ ಕಾಲ ನಡೆಯುವಂಥ ಮೆಗಾ ಉತ್ಸವ ಇದು. ಬೆಂಗಳೂರಿನ ಸಹಕಾರ ನಗರದಲ್ಲಿ ಈಗಾಗಲೇ ಬೆಳಗ್ಗಿನಿಂದ ಶುರುವಾಗಿದೆ. ನಿಮ್ಮ ನೆಚ್ಚಿನ ಟಿವಿ5 ಕನ್ನಡ ಅರ್ಪಿಸುವಂತಹ ಮೆಗಾ ಉತ್ಸವ ಇವತ್ತು ನಾಳೆ ನಾಡಿದ್ದು 3 ದಿನ ನಡೆಯುತ್ತೆ. ಬೆಂಗಳೂರಲ್ಲಿ ಅನೇಕರು ಕೂಡ ವೀಕೆಂಡ್ ಬಂತು ಅಂದರೆ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಪದೇ ಪದೇ ಹೋಗಿದಂಥ ಸ್ಥಳಗಳಿಗೆ ಹೋಗೋದಕ್ಕೆ ಬೇಸರ ಆಗಿರುತ್ತೆ. ಹಾಗಾಗಿ ಇವತ್ತು ಶುಕ್ರವಾರ, ನಾಳೆ ನಾಡಿದ್ದು ವೀಕೆಂಡ್ 2 ದಿನ ಕೂಡ ನೀವು ಭೇಟಿಯನ್ನು ಕೊಡ್ಬೋದು. ವೀಕೆಂಡ್ ಭೇಟಿಯನ್ನು ಕೊಟ್ಟು ಈ ಒಂದು ಉತ್ಸವಗಳು ಅಂದರೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳೇನಿದ್ದಾವೆ ಅಲ್ಲೂ ಕೂಡ ನೀವು ಭಾಗಿಯಾಗ್ಬೋದು. ಆ ಮೂಲಕ ತಿಂಡಿ ತಿನಿಸು ಇರ್ಬೋದು, ಮನರಂಜನಾ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಮನರಂಜನಾ ಕಾರ್ಯಕ್ರಮ ಇರುತ್ತೆ, ಎಲ್ರಿಗೂ ಕೂಡ ಭಾಗವಹಿಸುವಂಥ ಅವಕಾಶ ಕೂಡ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ಚಿತ್ರರಂಗದ ಹಲವು ಗಣ್ಯರು ಕೂಡ ಭಾಗಿಯಾಗ್ತಾರೆ. ಕಾರ್ಯಕ್ರಮದ ಉದ್ಘಾಟನೆಯ ಸಮಯದಲ್ಲಿ ಬರ್ತಾರೆ. ಅನೇಕರು ಕೂಡ ಚಿತ್ರರಂಗದ ನಟ ನಟಿ ಬರ್ತಾರೆ ಅಂತಂದರೆ ಅನೇಕರಿಗೆ ನಿರೀಕ್ಷೆ ಇರುತ್ತೆ, ಅವರನ್ನು ನೋಡಬೇಕು ಅನ್ನುವಂಥ ಒಂದಷ್ಟು ಉತ್ಸಾಹ ಇರುತ್ತೆ. ಹಾಗಾಗಿ ಈ ಒಂದೇ ಒಂದು ಆವರಣದಲ್ಲಿ, ಒಂದೇ ಒಂದು ಮೆಗಾ ಉತ್ಸವದಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರ್ತವೆ ನಿಮಗೆ. ಬಟ್ಟೆ ಬರೆ ಸಂಬಂಧಪಟ್ಟಂತೆ ತಿಂಡಿ ತಿನಿಸು, ಮನರಂಜನೆ, ಅಡುಗೆ ಸ್ಪರ್ಧೆ, ಫ್ಯಾಷನ್ ಶೋ ಎಲ್ಲ ಕೂಡ ಇರುತ್ತೆ. ಹಾಗಾಗಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಹಲವು ಆಪ್ಷನ್ಸ್ ನಿಮಗೆ ಇರೋದ್ರಿಂದ ಈ ಒಂದು ವೀಕೆಂಡನ್ನು ನೀವು ಮನರಂಜನೆಯಿಂದ ಕಳಿಬೋದು. ಅದಕ್ಕಾಗಿ ಇರುವಂಥ ಟಿವಿ5ನ ಮೆಗಾ ಎಕ್ಸ್ಪೋದಲ್ಲಿ ನೀವು ಕೂಡ ಭಾಗಿಯಾಗ್ಬೋದು. ಈಗಾಗಲೇ ಆರಂಭಗೊಂಡಿರುವಂತಹ ಮೆಗಾ ಉತ್ಸವದ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಅನೇಕರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಮೆಗಾ ಉತ್ಸವದ ಮುಖ್ಯ ಅತಿಥಿಯಾಗಿ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಇರ್ತಾರೆ, ಉದ್ಘಾಟನೆಗೆ ಬರ್ತಾರೆ. ಇವತ್ತು ಸಂಜೆ ನಡೆಯುವಂಥ ಉದ್ಘಾಟನಾ ಸಮಾರಂಭದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗ್ತಾರೆ. ಎಲ್ಲಿ ಅಂತ ಕೇಳೋದಾದರೆ ಸಹಕಾರ ನಗರದ ಬಿಬಿಎಂಪಿ ಆವರಣದಲ್ಲಿ ಈ ಒಂದು ಮೆಗಾ ಉತ್ಸವ ನಡೀತಾ ಇದೆ. ಇವತ್ತಿನಿಂದ ಚಾಲನೆಗೊಂಡು ನಾಳೆ ನಾಡಿದ್ದು ಕೂಡ ಇರುತ್ತೆ. ನೀವು ಕೂಡ ಈ ಒಂದು ಮೆಗಾ ಉತ್ಸವದಲ್ಲಿ ಭಾಗಿಯಾಗಬಹುದು. ಇಲ್ಲಿ ಅನೇಕ ಕಾರ್ಯಕ್ರಮಗಳಿರ್ತವೆ, ನೀವು ನೋಡ್ತಾ ಇದ್ದೀರಾ. ಸ್ಟಾಲ್ಗಳನ್ನು ಕೂಡ ಬೇರೆ ಬೇರೆ ರೀತಿಯ ಹೋಮ್ ಮೇಡ್ ಪ್ರಾಡಕ್ಟ್ಗಳಿರ್ತವೆ. ಅದೇ ರೀತಿಯಾಗಿ ನಿಮಗೆ ಬೇಕಾಗಿರುವಂಥ ಒಂದಷ್ಟು ಈ ಪ್ರಾವಿಷನ್ ಸ್ಟೋರ್ ಸಂಬಂಧಪಟ್ಟಂತೆ, ಅಡುಗೆಗೆ ಸಂಬಂಧಪಟ್ಟಂತೆ ಪದಾರ್ಥಗಳಿರ್ತವೆ. ಅದೇ ರೀತಿಯಾಗಿ ಫ್ಯಾಷನ್ಗೆ ಸಂಬಂಧಪಟ್ಟಂತೆ ಈ ಇಯರಿಂಗ್ಸ್ ಇರ್ಬೋದು, ಅದೇ ರೀತಿಯಾಗಿ ಒಂದಷ್ಟು ಆಕ್ಸೆಸರೀಸ್ ಅವೆಲ್ಲ ಕೂಡ ಸಿಗ್ತವೆ. ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಅನೇಕ ಸ್ಟಾಲ್ಗಳು ಕೂಡ ಆರಂಭವಾಗಿದ್ದಾವೆ. ಆ ಸ್ಟಾಲ್ಗಳಲ್ಲಿ ನಿಮಗೆ ಬೇಕಾಗಿರುವಂಥ ಶಾಪಿಂಗನ್ನು ನೀವು ಮಾಡ್ಬೋದು. ಉಚಿತವಾಗಿ ಪ್ರವೇಶವಿರುತ್ತೆ. ಉಚಿತ ಪ್ರವೇಶ ದಾದ ಬಳಿಕ ಬೇರೆ ಬೇರೆ ಶಾಪ್ಗಳಲ್ಲಿ ಹೋಗಿ ನೀವು ತಿಂಡಿ ತಿನಿಸು ಸೇರಿದಂತೆ ಅದೇ ರೀತಿಯಾಗಿ ಬಟ್ಟೆಗಳನ್ನು ಖರೀದಿ ಮಾಡ್ಬೋದು. ಮತ್ತು ಬೇರೆ ಬೇರೆ ರೀತಿಯ ಆಕ್ಸೆಸರೀಸ್ ಇರುತ್ತೆ, ಅದೆಲ್ಲದನ್ನು ಕೂಡ ಖರೀದಿ ಮಾಡ್ಬೋದು. ಆ ಮೂಲಕ ನೀವು ಈ ವೀಕೆಂಡ್ ಸ್ಪೆಷಲ್ ಅಂತಲೇ ಇದನ್ನು ಹೇಳ್ಬೋದು. ಈ 2 ದಿನಗಳು ಕೂಡ, ನಾಳೆ ನಾಡಿದ್ದು 2 ದಿನ ಕೂಡ ಎಂಜಾಯ್ ಮಾಡೋದಕ್ಕೆ ಅಂತ ಒಂದು ಹೊಸ ಸ್ಪೆಷಲ್ ಮೆಗಾ ಉತ್ಸವ ಅಂತಲೇ ಹೇಳ್ಬೋದು. ಇಲ್ಲೇ ಅಲ್ಲಿ ಇಲ್ಲಿ ಹೋಗಿ ಹೋಗಿ ಪದೇ ಪದೇ ಬೇಸರ ಆಗಿರುತ್ತೆ ಬೆಂಗಳೂರಿನಲ್ಲಿ ಇರುವಂಥ ಪ್ಲೇಸ್ಗೆ. ಆದರೆ ಈಗ ಇವತ್ತಿನಿಂದ ಆರಂಭವಾಗ್ತಾ ಇರುವಂಥ ಈ ಮೆಗಾ ಉತ್ಸವದಲ್ಲಿ ನೀವು ಕೂಡ ಭಾಗಿಯಾಗ್ಬೋದು. ಮತ್ತು ಅನೇಕ ರೀತಿಯ ಸ್ಪರ್ಧೆಗಳು ಕೂಡ ಇರ್ತವೆ.
ನೃತ್ಯ ಇರುತ್ತೆ, ಹಾಡುಗಾರಿಕೆ ಇರುತ್ತೆ, ಫ್ಯಾಷನ್ ಶೋ ಇರುತ್ತೆ, ಬೊಂಬಾಟ್ ಶೋ ಇರುತ್ತೆ, ಅದೇ ರೀತಿಯಾಗಿ ಸೂಪರ್ ಜೋಡಿ ಆ ಶೋ ಕೂಡ ಇರುತ್ತೆ. ಹಾಗಾಗಿ ನೀವು ಕೂಡ ಅದರಲ್ಲಿ ಭಾಗಿಯಾಗ್ಬೋದು. ಪ್ರವೇಶ ಉಚಿತವಾಗಿರುತ್ತೆ, ವಿವಿಧ ರೀತಿಯ ಮನೋರಂಜನೆ ಇರುತ್ತೆ, ವಿವಿಧ ರೀತಿಯಾಗಿ ಶಾಪಿಂಗ್ ಮಾಡ್ಬೋದು, ಬೇರೆ ಬೇರೆಯ ತಿಂಡಿ ತಿನಿಸುಗಳನ್ನು ನೀವು ಕೂಡ ಟೇಸ್ಟ್ ಮಾಡ್ಬೋದು, ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಒಂದು ರೀತಿ ನೀವು ಮಾಲ್ಗೆ ನುಗ್ದಂತಹ ಸಂದರ್ಭದಲ್ಲಿ ಹೇಗೆ ಎಲ್ಲ ರೀತಿಯ ವಸ್ತುಗಳು ನಿಮಗೆ ಕೈಗೆಟುಕ್ತಾ ಇರ್ತವೋ ಅದೇ ರೀತಿಯಾಗಿ ಇಲ್ಲಿ ನೀವು ಪ್ರವೇಶವನ್ನು ಪಡ್ಕೊಂಡ್ರಿ ಅಂತ ಅಂದರೆ ಸಹಕಾರ ನಗರದ BBMP ಆವರಣದಲ್ಲಿರುವಂಥ TV5ನ ಮೆಗಾ ಉತ್ಸವದಲ್ಲಿ ನೀವು ಭಾಗಿಯಾದ್ರಿ ಅಂತಂದರೆ ಬೇರೆ ಬೇರೆ ಅಂಗಡಿಗಳನ್ನು ನೋಡ್ತಾ ಹೋಗ್ಬೋದು. ಒಂದಕ್ಕಿಂತ ಒಂದು ಅಂಗಡಿಗಳು ಆಕರ್ಷಣೀಯವಾಗಿರ್ತವೆ, ಅಲ್ಲಿರುವಂಥ ವಸ್ತುಗಳು ಕೂಡ ನಿಮ್ಮನ್ನು ಕೈ ಬೀಸಿ ಕರಿತವೆ. ಹೋಮ್ ಮೇಡ್ ಇರ್ಬೋದು, ಅದೇ ರೀತಿಯಾಗಿ ಒಂದಷ್ಟು ಕರಕುಶಲ ವಸ್ತುಗಳಿರ್ಬೋದು, ಹೀಗೆ ಅನೇಕ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ಸಿಗ್ತವೆ. ಅನೇಕ ಸ್ಪರ್ಧೆಗಳು ಕೂಡ ಇರ್ತವೆ, ಆ ಸ್ಪರ್ಧೆಗಳಲ್ಲೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು. ಆ ಮೂಲಕ ನೀವು ಮನರಂಜನೆಯನ್ನು ಕಂಡ್ಕೋಬೋದು, ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿಯೂ ಮಾಡ್ಬೋದು, ಅದೇ ರೀತಿಯಾಗಿ ಇಲ್ಲಿ ಬಂದು ಎಂಜಾಯ್ ಕೂಡ ಮಾಡ್ಬೋದು. ಹಾಗಾಗಿ 3 ದಿನಗಳ ಕಾಲ ಇರುವಂಥ ಈ ಮೆಗಾ ಉತ್ಸವದಲ್ಲಿ ನೀವು ಭಾಗಿಯಾಗುವ ಮೂಲಕ ನಿಮ್ಮ ವೀಕೆಂಡನ್ನು ಕಳಿಬಹುದು. TV5 ಕೊಡ್ತಾ ಇರುವಂಥ ಒಂದು ಸುವರ್ಣ ಅವಕಾಶ ಇದು. ಪ್ರವೇಶ ಉಚಿತವಾಗಿ ಇರೋದ್ರಿಂದ ಪ್ರವೇಶವನ್ನು ಪಡ್ಕೊಂಡ್ರಿ ಅಂತ ಅಂದರೆ ಇಲ್ಲೊಂದು ರೀತಿಯಾಗಿ ಜಾತ್ರೆ ರೀತಿಯಾಗಿ ನಡೀತಾ ಇರುತ್ತೆ. ಹಾಗಾಗಿ ಎಲ್ಲ ಅಂಗಡಿಗಳಿಗೂ ಕೂಡ ಭೇಟಿಯನ್ನು ಕೊಡ್ಬೋದು. ಏನು ಬೇಕು ಬೇಡ ಇದೆಲ್ಲದನ್ನು ಕೂಡ ನೋಡ್ಬೋದು. ನೋಡೋಕ್ಕಂತೂ ಏನು ದುಡ್ಡಿರಲ್ಲ, ಪ್ರವೇಶನೂ ಉಚಿತ ಇರುತ್ತೆ. ಹಾಗಾಗಿ ಬಂದು ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ, ಮತ್ತು ಎಲ್ಲಿ ಹೋಗಬೇಕು ಈ ವೀಕೆಂಡ್ ಸಮಯದಲ್ಲಿ ಅನ್ನುವಂಥ ಪ್ರಶ್ನೆ ಇರುತ್ತೆ. ಹಾಗಾಗಿ ಈ ಒಂದು ಅವಕಾಶ ಸಿಗ್ತಾ ಇದೆ. ನೀವು ಕೂಡ ಭೇಟಿ ಕೊಡ್ಬೋದು. ಸಹಕಾರ ನಗರದ BBMP ಆವರಣದಲ್ಲಿ ಆರಂಭವಾಗಿರುವಂಥ ಮೆಗಾ ಉತ್ಸವ ಇವತ್ತಿನಿಂದ ನಾಳೆ ನಾಡಿದ್ದು ಒಟ್ಟು 3 ದಿನಗಳ ಕಾಲ ಈ ಮೆಗಾ ಉತ್ಸವ ನಡೀತಾ ಇರುತ್ತೆ. ಮೆಗಾ ಉತ್ಸವದಲ್ಲಿ ನೀವು ಕೂಡ ಭಾಗಿಯಾಗುವ ಮೂಲಕ ಇಲ್ಲಿ ಪರ್ಚೇಸ್ ಮಾಡ್ಬೋದು, ಸ್ಪರ್ಧೆ ಮಾಡ್ಬೋದು, ಅದೇ ರೀತಿಯಾಗಿ ಇಲ್ಲಿ ಸುತ್ತಾಡಬಹುದು. ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ, ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಇದ್ರೆ ಅಂದರೆ ಒಂದೇ ಒಂದು ಆವರಣದಲ್ಲಿ, ಒಂದೇ ಒಂದು ಮೆಗಾ ಉತ್ಸವದಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳು, ಬೇರೆ ಬೇರೆ ರೀತಿಯ ಅಂಗಡಿಗಳು ಕೂಡ ಸಿಗ್ತಾ ಹೋಗ್ತವೆ. ಮಾಲ್ಗೆ ಹೋದಾಗ ಹೇಗೆ ಸಿಗುತ್ತೋ ಹಾಗೆ. ಅದೇ ರೀತಿಯಾಗಿ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಲಾಗಿರುತ್ತೆ. ಅಡುಗೆ ಸ್ಪರ್ಧೆ, ನೃತ್ಯ ಸ್ಪರ್ಧೆ, ಹಾಡುಗಾರಿಕೆ, ಫ್ಯಾಷನ್ ಶೋ, ಬೊಂಬಾಟ್ ಜೋಡಿ, ಮಕ್ಕಳ ಫ್ಯಾಷನ್ ಶೋ ಇರ್ಬೋದು, ಡ್ರಾಯಿಂಗ್ ಸ್ಪರ್ಧೆ, ಹೀಗೆ ಅನೇಕ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ವಿಜೇತರಿಗೆ ವಿಶೇಷ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಹಾಗಾಗಿ ನೀವು ಕೂಡ ಸ್ಪರ್ಧೆಯಲ್ಲಿ ಭಾಗಿಯಾಗ್ಬೋದು. ಗೆದ್ರಿ ಅಂತ ಅಂದರೆ ನಿಮಗೆ ವಿಶೇಷವಾಗಿರುವಂಥ ಬಹುಮಾನವನ್ನು ಕೂಡ ವಿತರಣೆ ಮಾಡಲಾಗುತ್ತೆ. 3 ದಿನವೂ ಕೂಡ ಈ ಎಲ್ಲ ಸ್ಪರ್ಧೆಗಳಿರ್ತವೆ, ಅದೇ ರೀತಿಯಾಗಿ ಅಂಗಡಿಗಳಿರ್ತವೆ. 3 ದಿನಗಳು ನಿಮಗೆ ಸುವರ್ಣ ಅವಕಾಶ ಸಿಗುತ್ತೆ. ಈ ಒಂದು ಮೆಗಾ ಎಕ್ಸ್ಪೋದಲ್ಲಿ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ. ಅಲ್ಲಿ ಯಾವ್ಯಾವ ಸ್ಟಾಲ್ಗಳು ಈಗ ಬಂದಿದ್ದಾವೆ, ಅದೇ ರೀತಿಯಾಗಿ ಜನರ ಸ್ಪಂದನೆ ಹೇಗೆ ಸಿಗ್ತಾ ಇದೆ, ಜನರು ಯಾವ ರೀತಿಯಾಗಿ ಬರ್ತಿದ್ದಾರೆ, ಮತ್ತು ಯಾವ್ಯಾವ ಅಂಗಡಿಗಳನ್ನು ಈಗಾಗಲೇ ಇಡಲಾಗಿದೆ, ಅದೆಲ್ಲದ್ರ ಬಗ್ಗೆ ಲೈವ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ರಮೇಶ್. ಸೌಖ್ಯ. ಏನು TV5ನ ಮೆಗಾ ಉತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಕಾದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಗಾ ಉತ್ಸವ ಪ್ರಾರಂಭವಾಗುತ್ತೆ. ಈಗಾಗಲೇ ಬೆಂಗಳೂರಿನ ಏನು ಸಹಕಾರ ನಗರ ಇರ್ತಕ್ಕಂಥ BBMPಯ ಒಂದು ಗ್ರೌಂಡ್ನಲ್ಲಿ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, ಅದ್ದೂರಿಯಾಗಿ ಸ್ಟೇಜನ್ನು ಹಾಕಲಾಗಿದೆ. ಈ ಸ್ಟೇಜ್ ರಾತ್ರಿ ಕೂಡ ಈಗ 7 ಗಂಟೆ ನಂತರ ಒಂದು ಅದ್ದೂರಿ ಬೆಳಕಿನ ಉತ್ಸವ ನಡೆಯುತ್ತೆ. ಜೊತೆಗೆ ಇಡೀ ಗ್ರೌಂಡ್ ತುಂಬ ನೋಡ್ತಾ ಇರ್ಬೋದು, ಗ್ರೌಂಡ್ ತುಂಬ ಸುಮಾರು ಸಾಕಷ್ಟು 100ಕ್ಕೂ ಹೆಚ್ಚು ಅಂಗಡಿಗಳು ಇವತ್ತು ಇಲ್ಲಿ ತೆರೆದುಕೊಂಡಿದ್ದಾವೆ. ಇಲ್ಲಿ ಎಲ್ಲವೂ ತಿನ್ನುವಂಥ ಎಲ್ಲ ತಿನಿಸುಗಳು ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ನೇರವಾಗಿ ಒಂದೊಂದೇ ಅಂಗಡಿಗಳು ನೋಡ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ, ಮೇಲ್ಕೋಟೆ ಪುಳಿಯೋಗರೆ ಸಿಗುತ್ತೆ, ಜೊತೆಗೆ ವಿಶೇಷವಾದಂಥ ತಿಂಡಿ ತಿನಿಸುಗಳು ನಮಗೆ ಈ ಒಂದು ಮೆಗಾ ಉತ್ಸವದಲ್ಲಿ ಸಿಗುತ್ತೆ. TV5ನ ಈ ಒಂದು ಮೆಗಾ ಉತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಈ ಒಂದು ಕಾರ್ಯಕ್ರಮ ಇವತ್ತು, ನಾಳೆ, ನಾಡಿದ್ದು ಸತತ 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಮೆಗಾ ಉತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಕೇವಲ ಸಹಕಾರ ನಗರ ಮಾತ್ರ ಅಲ್ಲ, ಇಡೀ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ಪ್ರಮುಖವಾಗಿ ಈ ಒಂದು ಉತ್ಸವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದೆ. ಏನು ಸಿಂಗಿಂಗ್ ಕಾರ್ಯಕ್ರಮ ಇದೆ, ಡ್ಯಾನ್ಸಿಂಗ್ ಕಾಂಪಿಟೇಷನ್ಗಳಿದೆ, ಜೊತೆಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ನೋಡಿ ಗೇಮ್ಸ್ ಕೂಡ ಈಗಾಗಲೇ ಬಂದಿದೆ. ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಒಂದಷ್ಟು ಕಾರ್ಯಕ್ರಮ ಒಂದು ಏರ್ಪಾಟನ್ನು ಮಾಡಿಕೊಳ್ಳಲಾಗ್ತಾ ಇದೆ.
ಜೊತೆಗೆ ನಾವು ನೋಡ್ತಾ ಇರ್ಬೋದು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ತೆರೆದಿದೆ, ಬಟ್ಟೆ ಅಂಗಡಿಗಳಿದೆ ನಮ್ಮ ಜೊತೆಗೆ. ಈಗಾಗಲೇ ಏನು ಈ ಒಂದು ಉತ್ಸವಕ್ಕೆ ಬಂದಿರತಕ್ಕಂಥ ಒಂದಷ್ಟು ಅಂಗಡಿ ಮಾಲೀಕರುಗಳು ತಮ್ಮ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬರುವಂತ ಗ್ರಾಹಕರಿಗೆ ರುಚಿಯಾದಂತ ಕೊಡಬೇಕು. ಈಗ ಉತ್ತರ ಕರ್ನಾಟಕದಿಂದ ಬಂದ ಜೋಳದ ರೊಟ್ಟಿ ಕಾಣ್ತಾ ಇದೆ, ಎಣ್ಣೆಗಾಯಿ ಪಲ್ಯ, ಈ ರೀತಿಯಾಗಿ ವಿಶೇಷವಾದ ತಿನಿಸುಗಳನ್ನ ಕೊಡೋದಕ್ಕೆ, ಬೆಂಗಳೂರಿಗರಿಗೆ ತಿನ್ನಿಸೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ಇನ್ನೊಂದು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಸಂಬಂಧಪಟ್ಟಂತ ಅಷ್ಟು ಜನ ಸೆಲೆಬ್ರಿಟೀಸು, ಸಿನಿಮಾ ತಾರೆಯರು ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ಸಂಜೆ 7 ಗಂಟೆ ನಂತರ ಸಾಕಷ್ಟು ಈ ಒಂದು ಗ್ರೌಂಡ್ ಜಗಮಗಿಸುತ್ತೆ. ಕಲರ್ಫುಲ್ ಲೈಟ್ಗಳಿಂದ ಈಗಾಗುತ್ತೆ. ನೋಡ್ತಾ ಇರ್ಬೋದು ಅಂಗಡಿಯ ಮಾಲೀಕರುಗಳು ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು 6 ಅಥವಾ 7 ಗಂಟೆ ನಂತರ ಈ ಒಂದು ಗ್ರೌಂಡ್ ನೀವು ನೋಡೋದಕ್ಕೆ ಈ ರೀತಿಯಾಗಿ ಸಿಗೋದಿಲ್ಲ. ಕಳೆದ ಬಾರಿ ಕೂಡ TV5 ನಡೆಸಿದಂಥ ಒಂದು ಬಿಗ್ ಎಕ್ಸ್ಪೋ ಅಥವಾ ಬಿಗ್ ಏನು ಆಹಾರ ಮೇಳಕ್ಕೆ ಸಾಕಷ್ಟು ಬೆಂಬಲ ದೊರಕಿತ್ತು, ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದರದ ಮುಂದುವರೆದ ಭಾಗವಾಗಿ ಇವತ್ತು ಅಂಗಡಿಗಳನ್ನ ತೆರೆಯಲಾಗಿದೆ. ಎಲ್ಲ ರೀತಿ ಸಿಗುತ್ತೆ ನಿಮ್ಗೆ, ಎಲ್ಲಾ ರೀತಿಯಾದಂತಹ ತಿನಿಸುಗಳಿಂದ ಸವಿಬಹುದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇನ್ನ 3 ದಿನಗಳ ಈ ಒಂದು ಎಕ್ಸ್ಪೋ ಅಥವಾ ಈ ಒಂದು ಮೆಗಾ ಉತ್ಸವ TV5ಗೆ ಮತ್ತೆ TV5 ಸಂಪೂರ್ಣ ಸಿಬ್ಬಂದಿಗೆ ಸಾಕಷ್ಟು ಜನ ಬೆಂಬಲ ಕೊಡ್ತಾರೆ, ಸಾಕಷ್ಟು ಜನ ಬರ್ತಾರೆ ಅಂತಕ್ಕಂಥ ಒಂದು ಆಶಯ ಇದೆ. ಸೌಖ್ಯ. ಥ್ಯಾಂಕ್ ಯು ರಮೇಶ್.